ಸ್ಟಾರ್ಟ್ ಆಗಿದ್ದ ಜರ್ನಿ ಹಂಗೆ ಉಡೀಸ್ ಆಯಿತು. ಉಡೀಸ್ ಆಗ್ತಾ ಇದ್ದಂಗೆ ನಮ್ಮ ತಂದೆ ನನಗೆ ಕೊಡೋ ಡೇಟು ವೆಯ್ಟ್ ಅಂತೆ. ಈವನ್ ಗುನ್ನದಲ್ಲಿ ಸುದೀಪ್ ಸರ್ ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾರೆ ಸಾಂಗ್. ನನ್ನ ಮೇಲೆ ಪ್ರೀತಿಗೆ ಅವ್ರು ಮಾಡಿದ್ರು. ಓಕೆ, ಬಾರು ಮಗ ಬಾರು ಎರಡೆಜ್ಜೆ ಹಾಕು ಬಾರು ಮೇಲೆದ್ದು ನೀನು ಬಾರು. ಇಲ್ಲ, ಮುನಿಯಾದಲ್ಲಿ ನನಗೆ ಭಾಳ ಕೆಟ್ಟದಾಗಿ ಹೊಡ್ತಾ ಬಿಡುತ್ತೆ. ಹ್ಞೂ, ಒಂದು ಫೈಟಲ್ಲಿ, ಮರದ ಫೈಟಲ್ಲಿ ಇಂಜುರಿ ಆಗುತ್ತೆ. ಇಂಜುರಿ ಆಗುತ್ತೆ. ಆ ಇಂಜುರಿ ಗೊತ್ತಿಲ್ಲದ್ರೆ ನಾವು ಸಿನಿಮಾ ಮುಗಿಸ್ತೀವಿ. ಹ್ಞೂ, ಆಮೇಲೆ ಗೊತ್ತಾಗೋದು ಮಲ್ಟಿಪಲ್ ಫ್ರ್ಯಾಕ್ಚರ್ಸ್. ಒಂದು ಕೈಂಡ್ ಆಫ್ ಸ್ಟಾರ್ ಡೌನ್ ನೋಡಿದೆ. ಹ್ಞೂ, ಅದಾದಮೇಲೆ ಡೌನ್ಫಾಲ್ ನೋಡಿದ್ದೀನಿ. ಅದಾದಮೇಲೆ ಯಾವುದೂ ಬೇಡ ಅಂತ ಸುಮ್ಮನೆ ಕೂತ್ಕೊಂಡು ದಟ್ ವಾಸ್ ಒಂದು ಸ್ಮಾಲ್ ಕಮ್ ಬ್ಯಾಕ್ ಅನ್ನೋ ಟೈಮಲ್ಲಿ ಒಂದು ಡಿಸಾಸ್ಟರ್ ಅದು. ನಿಮ್ಮ ಜೊತೆಗೆ ಹಳೆಯ ಜರ್ನಿಯಲ್ಲಿ ಒಂದಷ್ಟು ಜನ ನಿಮ್ಮ ಜೊತೆ ಕ್ಯಾರಿ ಆಗಿರ್ತಾರೆ. ಹ್ಞೂ, ಯಾವಾಗ ನಿಮಗೇನು ಮಾಡೋಕ್ಕೇನು ಇಲ್ಲ ಅಂದಾಗ ಅವರು ನಿಮ್ಮ ಅಕ್ಕಪಕ್ಕ ಕಾಣೋದು. ರಾಜಕೀಯ ಏನಾದರೂ ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಗುರು ನಮ್ಮಂಥವ್ರಿಗಲ್ಲ. ಏನೋ ಇತ್ತೀಚೆಗೆ ಹೆಂಡ್ತಿಗೆ ಒಂದು ಕಾರ್ ಕೊಡ್ಸಿದ್ರಿ ಗಿಫ್ಟು ಅಂತ ಕೇಳ್ಪಟ್ಟೆ. ಅಲ್ಲ, ಬಟ್ ನನ್ನ ವಿಷಯ ಏನಂತಂದರೆ ನೀವು ಅವ್ರಿಗೆ ಗಿಫ್ಟ್ ಪ್ರೆಸೆಂಟ್ ಮಾಡಿದ್ದೀರ, ಬಟ್ ಅವ್ರು ನಿಮಗೆ ಓಡ್ಸಕ್ಕೆ ಕೊಟ್ಟಿದ್ದಾರೆ ಅಂತ ವಾಪಸ್. ಸರಿ, ಏನಾಯ್ತು? ಅಷ್ಟರೊಳಗೆ ನಾನು ಇಲ್ಲಿ ಬಂದೆ, ಮೀಸೆ ಬಿಟ್ಟು ಒಂದು ಫೋಟೋ ಶೂಟ್ ಮಾಡಿ ಸ್ಟ್ರಗಲಿಂಗ್ ಟೈಮಲ್ಲಿ ಮತ್ತೆ ಇಲ್ಲಿ ಓಕೆ ಕರೆದ್ರು. ಹ್ಞೂ, ಹೋಗಿ ಕೂತ್ಕೊಂಡು ಸರ್ ಕತೆ ಹೇಳಿ. ಫೋಟೋ ನೋಡಿ ನಿಮ್ಮನ್ನ ಮಣಿಗೆ ಕರೆದಿದ್ದು. ಓಕೆ, ಆ್ಯಕ್ಚುಲಿ ಮಣಿಗೆ ಕರಿಸುಬ್ಬು ಅವರು ಹೇಳೋದೇನೆಂದರೆ ಮುರಳಿನ ಲಾಂಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಿದ್ದು ಅವರು. ಓಕೆ, ಅಷ್ಟರೊಳಗೆ ಮುರಳಿ ಅದು ಇಲ್ಲಿ ಸೈನ್ ಆಯಿತು, ಯಾವುದು ಎಸ್ಟ್ಯಾಂಡ್ ಸಾರ್ದು. ಹ್ಞೂ, ಸೊ ಇವಾಗ ಮುರಳಿ ಆಗಲ್ಲ ಅಂದಾಗ ಇನ್ಯಾರು ಓಕೆ, ಒಂದು ಹುಡ್ಕೋ ಟೈಮಲ್ಲಿ ಒಂದು ಫ್ರೆಶ್ ಫೇಸ್ ಬೇಕು ಅಂದಾಗ ನನ್ನನ್ನು ಓಕೆ ಮಾಡಿದ್ರು. ನಾನು ಕತೆ ಅಂದೆ. ಫಸ್ಟು ನೋಡಿದ್ರು ಹೆಂಗೆ ಅಂದರೆ ಸ್ಕ್ಯಾನ್, ಬರೀ ಸ್ಕ್ಯಾನ್ ಭಟ್ರು ಫುಲ್ಲು ಸ್ಕ್ಯಾನ್ ಮಾಡಿದ್ರು. ಪಕ್ಕದಲ್ಲಿ ಒಂಥರ ವಿಚಿತ್ರ ಕ್ಯಾರೆಕ್ಟ್ರು, ಹಿಂಗೆ ನೋಡಿದೆ. ನಾನು ಯಾರಿದು ನೋಡ್ರೆ ಸೂರಿ. ಓಕೆ, ಸೊ ಆಗ ಗೊತ್ತಲ್ಲ, ಬರೀ ಅಬ್ಸರ್ವೇಷನ್. ಫುಲ್ಲು ನೋಡಿದ್ರು ಏನೋ ಅವರಿಬ್ಬರು ಮಾತಾಡ್ಕೊಂಡ್ಮೇಲೆ ಸರ್ ಅದೇ ಕತೆ ಏನಿಲ್ಲಮ್ಮ, ನೀನು ಓಕೆಮ್ಮ ಪುಟ, ಹ್ಞೂ, ನೀನು ಓಕೆ ನೋಡಮ್ಮ, ಒಂದು ಗಲೀಜು ನೀರಲ್ಲಿ 2 ಕಮಲ ಅರಳುತ್ತಮ್ಮ, ಅದೇ ಕತೆ. ಓಕೆ, ಓಕೆನಮ್ಮ ಅಂತ ಹೇಳಿದ್ರು. ಓಕೆ, ಅವ್ರವ್ರು ಮಾತಾಡ್ಕೊಂಡು ಓಕೆ ಡನ್ ಅಂತ ಹೊಟ್ಟೋದ್ರು ಅಷ್ಟೇ. ಹಾಂ, ನೆಕ್ಸ್ಟ್ 3 ತಿಂಗಳು ಡೇಟ್ ಹೇಳಿದ್ರು, ಬಾ ಅಂದರು, ಹೋದೆ, ಸ್ಟಾರ್ಟು. ಹೀರೋಯಿನ್ ಯಾರು ಅಂತ ಅಲ್ಲೂ ಕೇಳಿಲ್ಲ. ಅಲ್ಲಿಗೆ ಹೋಗ್ತಾ ಇದ್ದಂಗೆ ಗೊತ್ತಾಗಿದ್ದು ರಾಧಿಕಾ ಹೀರೋಯಿನ್ ಅಂತ. ಹಾಂ, ಸೊ ಅಲ್ಲಿ ಪ್ರಾರಂಭ ಆಗಿದ್ದ ಜರ್ನಿ ಅದು. ಅದಂಗೆ ಹೋಯಿತು. ನಮ್ಮ ಬ್ಯಾಡ್ ಟೈಮ್ ಏನಂದರೆ ನಾವು ಅಟ್ಲೀಸ್ಟ್ 1-on-1 ಸಿನಿಮಾ ಇದ್ದಿದ್ರೆ, ನಾನು 3 ಸಿನಿಮಾ ರಿಲೀಸ್ ಆಗಿದ್ರು ಏನೋ ಒಂದು ಲೆವೆಲ್ಗೆ ನಮ್ಮ ಸಿನಿಮಾ ನಿಂತ್ಕೋಬೋದಿತ್ತು ಅವತ್ತು. ಬಟ್ 7 ಸಿನಿಮಾ ಏನೋ ರಿಲೀಸ್ ಆಯ್ತು ಅವತ್ತು. ಅವತ್ತಿನ ಹಾಗಾಗಿ ಯಾವುದ್ಯಾವುದು ಬೇರೆ ಸಿನಿಮಾಗಳು ನನಗೇನು ಐಡಿಯಾ ಇಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ತುಂಬ ಜನ ನೋಡಿದವರೆಲ್ಲ ಫಸ್ಟ್ ಸಿನಿಮಾ ತುಂಬ ಚೆನ್ನಾಗಿ ಬಂತದ್ದು. ಫಸ್ಟ್ ಸಿನಿಮಾ ನಿಂದು ಅನ್ನೋದು ಗೊತ್ತಾಗಲ್ಲ, ತುಂಬ ಚೆನ್ನಾಗಿ ಮಾಡಿದೆ. ತುಂಬ ಅಂದರೆ ಎಲ್ಲೂ ಬರೀ ನಿನ್ನ ಕಣ್ಣಲ್ಲಿ ಹೇಳುವಂಥದ್ದು ಮಾತ್ರ ಮಾಡಿದ್ಯಾ ನೀನು, ಡೈಲಾಗ್ಸ್ ಎಲ್ಲ ತುಂಬ ಹಿಡ್ತದಲ್ಲ. ಇಲ್ಲ ಸರಿ, ಅದು ಕ್ರೆಡಿಟ್ ಗೋಸ್ ಟು ಭಟ್ರು ಆ್ಯಂಡ್ ಸೂರಿ. ಬಿಕಾಸ್ ದೇವರ್ ದ ಒನ್, ನೀನು ಹಿಂಗೆ ಮಾಡಬೇಕು, ಹಿಂಗೆ ಇರಬೇಕು, ಇಷ್ಟೇ ಸೆಟಲ್ಡ್ ಆಗಿರಬೇಕು ಅಂತ ಹೇಳಿ ಮಾಡಿಸಿದಂಥ ಕತೆ. ಸೊ ಅವ್ರು ಹೇಳ್ದಂಗೆ ಮಾಡಿದ್ದೀನಿ ಸರ್ ಅಂತ. ಅಲ್ಲಿ ಸ್ಟಾರ್ಟ್ ಆಗಿದ್ದ ಜರ್ನಿ ಹಂಗೆ ಉಡೀಸ್ ಆಯಿತು. ಉಡೀಸ್ ಆಗ್ತಾ ಇದ್ದಂಗೆ ನಮ್ಮ ತಂದೆ ನನಗೆ ಕೊಡೋ ಡೇಟು ಅಂದರು. ವೆಯ್ಟ್ ಅಂತೆ. ಅಷ್ಟರೊಳಗೆ ಲವ್ ಸ್ಟೋರಿ ಸ್ಟಾರ್ಟ್ ಮಾಡಿದ್ರು. ಲವ್ ಸ್ಟೋರಿ ಮಧ್ಯದಲ್ಲಿ ಸಾರಾ ಗೋವಿಂದ್ ಅವ್ರು ಬಂದರು. ಗುನ್ನಾಗಬೇಕು ನನಗೆ ಅಂದರು. ಆಯಿತು, ಒಂದು ಗುನ್ನ ಸ್ಟಾರ್ಟ್ ಆಯಿತು. ಈವನ್ ಗುನ್ನದಲ್ಲಿ ಸುದೀಪ್ ಸರ್ ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾರೆ ಸಾಂಗು. ಅದು ಹೆಂಗಾಗೋಯ್ತು ಅಂದರೆ, ಅವರು ಮಾಡೋವರೆಗೂ ನಮಗೆ ಸುಮ್ಮನೆ ಬರ್ತಾರೆ ಹೋಗ್ತಾರೆ, ಹಿಂಗೆ ಯಾರೊಬ್ರು ಗೆಸ್ಟ್ ಬರ್ತಾರೆ ಅಂತ. ಅವ್ರು ಯಾವಾಗ ಮಾಡ್ತೀನಿ ಅಂತ, ಅದು ಆ್ಯಕ್ಚುಲಿ ನನ್ನ ಮೇಲಿದ್ದ ಪ್ರೀತಿಗೆ ಅವ್ರು ಮಾಡಿದ್ದು. ಓಕೆ, ಅದು ಸಿನಿಮಾ ಆಲ್ರೆಡಿ ನಿಮಗೂ ಅವ್ರಿಗೆಲ್ಲ ಒಂದು ಪರಿಚಯ. ಅವರು ನಮ್ಮ ಚಿಕ್ಕಪ್ಪವರು ಆವಾಗ ಮ್ಯೂಸಿಕ್ ಡೈರೆಕ್ಟರ್ ಮಹೇಶ್ ಪಟೇಲ್ ಅಂತ.
ಸೊ ಅವ್ರ ಸ್ಟುಡಿಯೋ ಎಲ್ಲ ಇತ್ತಲ್ಲ, ಅವರು ಸಿನಿಮಾ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ಅವ್ರಿಗೆ ಹಾಡೋದು ಭಾಳ ಇಷ್ಟ. ಸೊ ಅಲ್ಲಿ ಬಂದು ಕೆಲವೆಲ್ಲ ಹಾಡಿ ಅದನ್ನು ರೆಕಾರ್ಡ್ ಮಾಡಿಸ್ಕೊಂಡು ಹೋಗೋರು. ಓಕೆ ಸೊ ಆವಾಗ ನಾನು ತುಂಬ ಸಣ್ಣವನು, ಐ ಥಿಂಕ್ 96, 97 ಇರ್ಬೋದು. ಓಕೆ ಆವಾಗಿಂದ ಒಂದು ಹಲೋ ಹಾಯ್ ಬಾಯ್ ಅಷ್ಟಿತ್ತು. ಅದಾದಮೇಲೆ ಹೋಗಿ ಹಿಂಗೆ ಅಂತ ಹೇಳಿದ್ಮೇಲೆ ನಿನಗೋಸ್ಕರ ಮಾಡ್ತೀನಿ ಅಂತೇಳಿ ಅವ್ರು ಮಾಡಿದ್ರು. ಆವಾಗ ಅದನ್ನ ಒಂದು ಸ್ವಲ್ಪ ಎಲಾಬ್ರೇಟ್ ಮಾಡ್ಕೊಂಡ್ವಿ. ಒಂದು ಕನ್ನಡದ ಬಗ್ಗೆ ಒಂದು ಡೈಲಾಗು, ಅದಾದಮೇಲೆ ಸಾಂಗ್ ಮುಗಿತಾ ಇದ್ದಂಗೆ ಫಾಲೋಡ್ ಬೈ ಅ ಫೈಟ್. ಅಂದರೆ ನನಗೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾರೆ, ನಿನಗಿದ್ರೆ ಆಮೇಲೆ ನಾನು ನಿನ್ನ ಜೊತೆಗೆ ನಿಂತ್ಕೋತೀನಿ, ಪ್ರೀತಿಗೋಸ್ಕರ ನಿಂತ್ಕೋತೀನಿ ಅಂತ ಅವ್ರು ನಿಂತು. ಆ್ಯಂಡ್ ಸುದೀಪ್ ಸರ್ ಅವಾಗ ನಮ್ಗೆ ಗೊತ್ತಿಲ್ಲ ಅವೆಲ್ಲ, ಯಾಕೆ ನಾವು ನೋಡಲಿಲ್ಲ, ಅವಾಗ ಬರೀ ಥಿಯೇಟ್ರಲ್ಲಿ ನೋಡ್ತಾ ಇದ್ವಿ. ಈಸ್ ವೆರಿ ಫ್ರೆಂಡ್ಲಿ. ಅವ್ರು ಹೆಂಗೆ ಅಂದರೆ ಒಂದ್ಸರಿ ನಿಮ್ಗೆ ಪರಿಚಯ ಆಗೋಯ್ತು ಅಂದರೆ ಆಮೇಲೆ ಅದು ಆ ಲೆವೆಲ್ಗೆ ಜೊತೆಗೆ ಹಂಗೆ ಕ್ಯಾರಿ ಆಗ್ಬಿಡ್ತೀರ. ಗೊತ್ತಿಲ್ಲ ಅಂದಾಗ ಏನಾಗುತ್ತೆ, ಅವ್ರು ಮಾತಾಡೋ ಸ್ಟೈಲ್ ಇದೆಯಲ್ಲ, ಅದು ಸುಮಾರು ಜನ ಏನಮ್ಮ ಬಾಮ್ಮ ಹೋಗಮ್ಮ ಅನ್ನೋದೇನಿದೆ ಅದು ಅವ್ರು ಅಂದ್ಕೊಳ್ಳೋದು ಭಾಳ ಇವರು ಆ್ಯಟಿಟ್ಯೂಡ್ ಇಟ್ಕೊಂಡಿದ್ದಾರೆ. ನನಗೆ ಬಾಂಬೆ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಸುದೀಪ್ ಇಸ್ ಸಚ್ ಅ ವಂಡರ್ಫುಲ್ ಆ್ಯಕ್ಟರ್, ಐ ಥಿಂಕ್ ಈಸ್ ವೆರಿ ಸ್ಟ್ರಿಕ್ಟ್ ಅಲ್ವಾ ಅಂತ. ಗುರು ಗೊತ್ತಿಲ್ದಿರೋ ಹತ್ರ ಹಿಂಗೆ ಮಾತಾಡ್ತಾರೆ, ಹಿಂಗೆ ಥರ ಮಾತಾಡ್ತಾರೆ. ನೀನು ಒಂದು 2-3 ಸರಿ ಬೇರೆ ಅವ್ರ ಜೊತೆ ದೆನ್ ಯು ವಿಲ್ ಗೆಟ್ ಕ್ಲೋಸ್ ಆಗು. ಆ್ಯಂಡ್ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಮಾಡಿದ್ರಿ, ತುಂಬ ಚೆನ್ನಾಗಿತ್ತು ಆ ಜರ್ನಿ. ಆಲ್ ಆಫ್ ಸಡನ್ ಆಫ್ಟರ್ 2010 or 11 ಅನಿಸುತ್ತೆ. ಇಲ್ಲ, ಮುನಿಯಾದಲ್ಲಿ ನನಗೆ ಭಾಳ ಕೆಟ್ಟದಾಗಿ ಹೊಡ್ತಾ ಬಿಡುತ್ತೆ. ಒಂದು ಫೈಟಲ್ಲಿ, ಮರದ ಫೈಟಲ್ಲಿ ಇಂಜುರಿ ಆಗುತ್ತೆ. ಆ ಇಂಜುರಿ ಗೊತ್ತಿಲ್ಲದ್ರೆ ನಾವು ಸಿನಿಮಾ ಮುಗಿಸ್ತೀನಿ. ಆಮೇಲೆ ಗೊತ್ತಾಗೋದು ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಅಂತ. ಓಕೆ, ಅದು ಏನು ಕಾಲು ಊದೋದು, ನಾನೇನು ಹಾಕಿ ಕೈ ಬಂಡೇಜ್ ಕಟ್ಕೊಂಡ್ಬಿಡ್ತಿದ್ದೆ. ಆವಾಗ ಹಂಗೆ ಸಪ್ರೆಸ್ ಆಗೋಗೋದು, ನೋವು ಹೊಟ್ಟೋಗೋದು. ಆಮೇಲೆ ಒಂದು ಸರಿ ಹೋಗಿ ತೋರಿಸ್ದಾಗ ಗೊತ್ತಾಯಿತು, ಓಕೆ ಐ ಹ್ಯಾವ್ ಅ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಅಂಥೇಳಿ ಅಲ್ಲಿಂದ ಕೂತು ದಪ್ಪ ಆಗ್ಬಿಟ್ಟೆ. ಅದ್ರ ಮಧ್ಯದಲ್ಲಿ ರೆಡಿ ಆಗೋಷ್ಟು ಸುಮಾರು ಸಿನಿಮಾಗಳು ನಾನು ಒಪ್ಕೊಂಡಿದ್ದೆ, ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಒಬ್ಬ ಸಿನಿಮಾ ನಟ, ಅದು ಎಸ್ಪೆಷಲಿ ಹೀರೋ ಕ್ಯಾರೆಕ್ಟರ್ ಮಾಡೋನು, ಅವ್ನು ಡ್ಯಾನ್ಸ್ ಮಾಡಬೇಕು, ಫೈಟ್ ಮಾಡಬೇಕು, ಎಲ್ಲದಕ್ಕೂ ಕಾಲು ಕರೆಕ್ಟಾಗಿರಬೇಕು. ಹೌದು. ಸೊ ಅದು ಯಾವುದೂ ಇಲ್ಲ ಅಂದಾಗ ಮಾಡ್ಬಿಟ್ಟು ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು. ಅಲ್ಲಿಂದ ಒಂಚೂರು ರೆಡಿ ಆಗ್ತಾಯಿದ್ದೆ, ಇವರು ಹುಂಜಾ ಒಂದು ಆಫರ್ ಬಂತು, ಆಯ್ತು ಮಾಡೋಣ ಅಂತೇಳಿ. ಅದು ಸುಮ್ಮನೆ ಕೂತ್ಕೊಳ್ಳೋ ಬದಲು ಏನೋ ಒಂದು ಮಾಡೋಣ ಅಂದಂಗೆ ಮಾಡಿದ್ದು ಸಿನಿಮಾ ಅದು. ಸೊ ಅದನ್ನು ಮಾಡಿದೆ, ಅದೇ ಲಾಸ್ಟ್. ಅದಾದಮೇಲೆ ಬ್ರೇಕ್ ಕೊಟ್ಬಿಟ್ಟೆ. ಬಟ್ ನೀವು ಅಷ್ಟೆಲ್ಲ ಸ್ಟ್ರಗಲ್ ಮಾಡಿ ನಾನು ಏನೋ ಒಂದು ಆಗಬೇಕು, ನಿಲ್ಲಬೇಕು ಅಂತ ಇಂಡಸ್ಟ್ರಿಗೆ ಬಂದಾಗ, ಮಧ್ಯದಲ್ಲೋ ಒಂದು ಕಡೆ ಆಚೆ ಕಡೆ ಕೂತ್ಕೊಂಡು ಇಂಡಸ್ಟ್ರಿಯಲ್ಲಿ ಆಗೋ ಒಂದು ಡೆವಲಪ್ಮೆಂಟ್ಗಳು, ಹೊಸ ಹೀರೋಗಳು ಬರೋವಂಥದ್ದು, ಹೊಸ ಸಿನಿಮಾಗಳು, ಹೊಸೊಬ್ರು ಸ್ಟಾರ್ ಆಗೋದು, ಇದೆಲ್ಲ ನೋಡ್ತಾ ಇದ್ದಾಗ ಹೇಗಿರುತ್ತೆ ಮನಸ್ಥಿತಿ? ಇಸ್ ಇಟ್ ಈಸಿ ಟು ಟೇಕ್ ಇಟ್? ಸಿ ಅಲ್ಲಿ ಟೆಲ್ ಯು, ಆಲ್ಮೋಸ್ಟ್ ಅದು ಹೆಂಗಾಗ್ಬಿಡುತ್ತೆ ಅಂದರೆ, ಇವಾಗ ನೀವು ಎಲ್ಲೆಲ್ಲೆಲ್ಲೋ ಇದ್ರಿ, ದೊಡ್ಡ ವಿಷಯಗಳನ್ನ ನೋಡಿಕೊಂಡು ಇವಾಗಲೂ ನೀವು ಅದೇ ಪೇಸಲ್ಲೇ ಇದ್ದೀರಾ ಇವತ್ತು. ಬಟ್ ನಿಮ್ಮ ಒಂದು ಗುಣಕ್ಕೆ, ನಿಮ್ಮ ಒಂದು ಒಳಗಡೆ ಇರೋವಂಥ ಕಲೆಗೆ ಅದು ಯಾವುದೇ ಥರ ಎಫೆಕ್ಟ್ ಮಾಡಿಲ್ಲ. ಬಟ್ ಕೆಲವು ಕಡೆ ಅದು ನೋವಾಗ್ತದೆ. ಹಂಗೆ ಎಲ್ಲ ನೋಡ್ಕೊಂಬಂದ್ಬಿಟ್ಟೆ. ಐ ಹ್ಯಾವ್ ಸೀನ್ ಒಂದು ಲೆವೆಲ್ಗೆ ಒಂದು ಕೈಂಡ್ ಆಫ್ ಸ್ಟಾರ್ ಡೌನ್ ನೋಡಿದೆ, ಅದಾದಮೇಲೆ ಡೌನ್ಫಾಲ್ ನೋಡಿದ್ದೀನಿ. ಅದಾದಮೇಲೆ ಯಾವುದೂ ಬೇಡ ಅಂತ ಸುಮ್ಮನೆ ಕೂತ್ಕೊಂಡು ಇತ್ತೀಚೆಗೆ ಬರೋವಂಥ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಹೀರೋಗಳು, ಒಳ್ಳೊಳ್ಳೆ ಕಲಾವಿದರುಗಳು, ನಮ್ಮಲ್ಲೇ ಅಂತಲ್ಲ ಎಲ್ಲ ನೋಡಿದಾಗ ನಾನು ಇಂಥದ್ದೊಂದು ಸಿನಿಮಾ ಮಾಡಬೇಕು, ಮಾಡಿದ್ರೆ ಒಂದು ಒಳ್ಳೆ ಕ್ಯಾರೆಕ್ಟ್ರ್ ಮಾಡಬೇಕು. ಇವತ್ತು ಹೀರೋಯಿಂದನೇ ಸಿನಿಮಾ ಓಡುತ್ತೆ ಅನ್ನೋ ಥರದ್ದು ಕಾನ್ಸೆಪ್ಟ್ಗಳು ತುಂಬ ಕಮ್ಮಿ ಆಗಿದೆ. ಅಂದರೆ ಎಲ್ಲ ಕ್ಯಾರೆಕ್ಟರ್ ಸೇರಿ ಒಂದು ಸಿನಿಮಾ ನಿಲ್ಲಿಸಬೇಕು ಅನ್ನೋ ಥರದ್ದು ದಿನ ಬಂದಿದೆ. ದಟ್ ಈಸ್ ದ ಮೆಚುರಿಟಿ ಆಫ್ ಅವರ್ ಸಿನಿಮಾ. ಹೌದು, ಆಡಿಯನ್ಸ್ಗೆ ಮೆಚುರಿಟಿ ಆಗಿದೆ. ಸೊ ಏನೋ ಒಂದು ಮಾಡಬೇಕು ಅನ್ನೋ ಟೈಮಲ್ಲಿ ಕರೆಕ್ಟಾಗಿ ಏನು ಹೇಳ್ತಾರೆ, ಕರೆಕ್ಟ್ ಟೈಮ್ಗೆ ಎಲ್ಲವೂ ಸೇರುತ್ತೆ ಅಂತ. ವೇಟ್ ಫಾರ್ ದ ರೈಟ್ ಟೈಮ್ ಅನ್ನೋ ಥರ ಐ ವಾಸ್ ವೇಟಿಂಗ್. ಇದು ಪೆಪ್ಪೆ ಸಿಕ್ತು. ಆ್ಯಂಡ್ ದೋಸ್ 4 years ಆ ಟೈಮಲ್ಲಿ ರಾಜೀವ್ ಒಂದು ಮಾಡಿದ್ವಿ. 2020 ರಿಲೀಸ್ ಆಯಿತು. 18 ಎಂಡಲ್ಲಿ ಸ್ಟಾರ್ಟ್ ಮಾಡಿದ್ವಿ. 2020 ರಿಲೀಸ್ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ಮಾಡೋಷ್ಟರಲ್ಲಿ ಕೋವಿಡ್ ಅನ್ನೋದು ಒಂದು ಸ್ಟಾರ್ಟ್ ಆಯಿತು. ಜನ ಭಯ ಬಿದ್ದು ಥಿಯೇಟ್ರ್ಗಳಿಗೆ ಬರೋದೇ ನಿಲ್ಲಿಸ್ಬಿಟ್ರು. ಸೊ ಹಂಗಾಗಿ ಅದಾದಮೇಲೆ ಅದು ಅಮೆಝಾನ್ ಪ್ರೈಮಲ್ಲಿ ಏನೋ ಇರಬೇಕು ಅನ್ಸುತ್ತೆ ಇವಾಗ. ಸೊ ಅದು ದಟ್ ವಾಸ್ ಒಂದು ಸ್ಮಾಲ್ ಕಮ್ ಬ್ಯಾಕ್ ಅನ್ನೋ ಟೈಮಲ್ಲಿ ಒಂದು ಡಿಸಾಸ್ಟರ್ ಅದು. ಅದಾದಮೇಲೆ ಆಯಿತು, ತಿರ್ಗಿ ಏನೋ ಹಿಂಗೆ ಆಗುತ್ತೆ, ಏನೋ ಪ್ರೀತಿಸೋ ಹುಡುಗಿ ಯಾಕೋ ಕೈಗೆ ಸಿಗ್ತಾ ಇಲ್ಲ ಅನ್ನೋ ಥರನೇ ಇತ್ತು. ಇವಾಗ ಮತ್ತೆ ಒಂದು ಸ್ವಲ್ಪ ತಿರುಗಿದಾಳೆ, ನೋಡಬೇಕು ಏನಾಗುತ್ತೆ ಅಂತ. ಆ್ಯಂಡ್ ಅವಾಗ ಹೇಳೋದಲ್ಲ ಏನೋ ಈ ರೀತಿ ಒಂದು ಸಿನಿಮಾಗಳು ನಾನು ಮಾಡಬೇಕು ಅಂತ, ಯಾವುದು ಆ ರೀತಿ ನಿಜವಾಗ್ಲೂ ಸ್ಟ್ರೈಕ್ ಆಗಿರೋ ಸಿನಿಮಾ ನೀವು ಮಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾಗ
ಈ ರೀತಿ ಒಂದು ಸಿನಿಮಾ ಅಂದರೆ ನಾನು ಹೇಳೋದೇನೆಂದರೆ ಸುಮಾರು ಸಿನಿಮಾಗಳು ಮಧ್ಯದಲ್ಲಿ ಬಂದೋಗ್ಬಿಟ್ಟು ನಮಗಂತೂ ಹೆಂಗಾಗೋಯ್ತು ಅಂದರೆ ಟಿ ವಿ ನೋಡಿನೇ ಬೇಸತ್ತೋಗ್ಬಿಟ್ವಿ ಕೋವಿಡ್ ಟೈಮಲ್ಲಿ. ಯಾಕಂದ್ರೆ ಬರೋದು ನಮ್ಗೆ ಗೊತ್ತಿಲ್ಲದ ಲ್ಯಾಂಗ್ವೇಜ್ ಎಲ್ಲ ನೋಡ್ಬಿಟ್ಟಿದ್ದೀವಿ. ಆಪ್ಷನ್ ಇಲ್ಲ. ಎಂಟರ್ಟೈನ್ಮೆಂಟ್ ಬೇಕು. ಅಂಥದ್ರಲ್ಲಿ ಸುಮಾರು ಕೆಲವೆಲ್ಲ ಒಂದು ಸ್ಪ್ಯಾನಿಷ್ ಮೂವಿಗಳು ನೋಡಿದ್ವಿ, ಗೊತ್ತಿಲ್ಲ. ಕೊರಿಯನ್ ಮೂವೀಸ್ ನೋಡಿದ್ವಿ, ಗೊತ್ತಿಲ್ಲ. ಬರೀ ನಮಗೇನಂದರೆ ಈ ಕಾರ್ಟೂನ್ ನೋಡ್ದಂಗೆ ಏನೂ ಅರ್ಥ ಆಗಲ್ಲ, ಬಟ್ ಅಲ್ಲೇನೋ ನಡೀತಾ ಇದೆ. ಆಮೇಲೆ ಕೆಲವೆಲ್ಲ ಸಬ್ಟೈಟಲ್ಸೇ ಇಲ್ಲ ನಿಮಗೆ. ಹೌದು, ಅದನ್ನು ಹಂಗೆ ನೋಡಿದ್ದೀವಿ. ಕೆಲವು ಮಲಯಾಳಂ ಸಿನಿಮಾಗಳು ನೋಡಿದ್ವಿ, ಏನೂ ಇಲ್ಲ. ದೊಡ್ಡ ನಟರು ಭಾಳ ಸಿಂಪಲ್ಲಾಗಿ ಹಿಂಗೆ ಬಂದು ಹಿಂಗೆ ಹೋಗ್ತಾರೆ. ಒಂದು ಸಣ್ಣ ನಾಟ್ ಇಟ್ಕೊಂಡು 1-2 ಅವರ್ ಸಿನಿಮಾ ಮಾಡಿರ್ತಾರೆ. ಸಣ್ಣ ನಾಟು, ಅದೇನೋ ಒಂದು ಹೆಸರಿದೆ ನನಗೆ, ಸ್ವಲ್ಪ ಈ ಮಲಯಾಳಂ ಹೆಸರುಗಳು ನನಗೆ ಬರಲ್ಲ. ಸಿನಿಮಾದು ಅದರಲ್ಲಿ ಫಾಜಿಲ್ ಅವರು ಒಂದು ಚೈನ್ ಕದ್ಬಿಡ್ತಾರೆ. ಇಲ್ಲ ಎಸ್, ಬಸ್ಸಲ್ಲಿ ಹೋಗ್ಬೇಕಾದ್ರೆ ಹುಡುಗಿ ಚೈನ್ ಕದ್ದು ನುಂಗ್ಬಿಡ್ತಾರೆ. ಇಟ್ ಇಸ್ ಸಚ್ ಸ್ಮಾಲ್. ಆಚೆ ತಗ್ಸೋದು ಇಡೀ ಸಿನಿಮಾ ಸ್ಟೇಷನ್ ಅಲ್ಲಿ. ಅದಕ್ಕೆ ಅವನಿಗೆ ಬಾಳೆಹಣ್ಣು ತಿನ್ಸೋದು, ಅವನಿಗೆ ಟಾಯ್ಲೆಟ್ ಕರ್ಕೊಂಡು ಹೋಗೋದು. ಹೌದೌದು. ನನಗೆ ಎಷ್ಟು ಎಂಜಾಯ್ ಮಾಡಿದ್ದೀನಿ ಸಿನಿಮಾ ಅಂದರೆ, ಏನು ಗುರು ಇದು ನಿಜವಾಗ್ಲೆಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ಯಾವುದೋ ಸ್ಟೇಷನಲ್ಲಿ ಹೋಗಿ ಕೇಳೋದು, ಇಂಥವ್ರು ಇದ್ದಾರೆ ಗುರು, ಚಿಂದಿಚ್ಚೋರುಗಳು, ಆ ಥರದ್ದು ಸಿನಿಮಾ. ಅದನ್ನ ಒಂದು ಸಿನಿಮಾ ಮಾಡೋದಿದೆಯಲ್ಲ, ನಡೆಸಬೇಕು. ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈ ಥರದ್ದು ಮಾಡಬೇಕು ಅಂದರೆ ಒಂದು ಸ್ಮಾಲ್ ನಾಟ್ ಬ್ಯೂಟಿಫುಲ್ ವೇ ಆಫ್ ಟೆಲ್ಲಿಂಗ್, ಹೇಳೋಂಥ ರೀತಿ ಇದೆಯಲ್ಲ. ಇವಾಗ ಸುಮಾರು ಜನಕ್ಕೆ ಒಳ್ಳೆ ಕತೆ ಮಾಡ್ತಾರೆ, ಹೇಳಕ್ಕೆ ಬರಲ್ಲ. ಹೌದು, ಪ್ರೆಸೆಂಟೇಷನ್. ಇನ್ನು ಕೆಲವರು ನಮ್ಮ ಸೂರ್ಯ ಅವರಿದ್ದಂಗೆ ಅವ್ರು ಏನು ಹೇಳಲ್ಲ, ಆದರೆ ಮಾಡಿ ತೋರಿಸ್ತಾರೆ. ಸೊ ಈ ಒಂದು ಮಾಡಿ ತೋರಿಸೋದು ಕ್ಯಾಟಗರಿ ನಮ್ಮಲ್ಲೂ ಸ್ಟಾರ್ಟ್ ಆಗಬೇಕು ಅನ್ನೋದಿತ್ತು. ಐ ಥಿಂಕ್ ಇಟ್ ಇಸ್ ಸ್ಟಾರ್ಟಿಂಗ್. ಬಟ್ ನಿಮ್ಮ ಕಡೆ ಏನು ಪ್ರಯತ್ನ ಆಗಿಲ್ವ? ಅಂದರೆ ಆ ಒಂದು ಗ್ಯಾಪಲ್ಲಿ ನಿಮಗೆ ಆಲ್ಮೋಸ್ಟ್ ದೊಡ್ಡವ್ರ ಜೊತೆ ಎಲ್ಲ ಪರಿಚಯ ಇದೆ, ಎಲ್ಲ ಇದೆ. ಇಲ್ಲ ಯಾರ ಜೊತೆ ಒಂದು ಕಂಬೈಂಡ್ ಆಗಿ ಜೊತೆಗೆ ಬೇರೆಯವ್ರ ಸಿನಿಮಾದಲ್ಲಿ ಮಾಡ್ಕೊಂಡಾನ, ಅಥವಾ ನಾನೊಂದು ಮತ್ತೆ ಒಂದು ರೀಲಾಂಚ್ ಬೇರೆ ಥರ ಆಗೋಣ, ಆ ಥರ ಇತ್ತ ತಲೆಯಲ್ಲಿ? ಇಲ್ಲ, ತಲೆಯಲ್ಲಿ ಇದ್ದರೂ ಕೂಡ ಏನಾಗುತ್ತೆ ಹೇಳ್ತೀನಿ ಕೇಳಿ. ಮಾಡಬೇಕು ಅಂತಿದ್ರೂ ಕೆಲವು ಸರಿ ಏನಾಗ್ಬಿಡುತ್ತೆ ಅಂದರೆ, ನಿಮ್ಮದು ಆ ಜರ್ನಿಯಲ್ಲಿ ಒಂದು ಬ್ರೇಕ್ ಆಗಿರುತ್ತಲ್ಲ, ಆ ಬ್ರೇಕಲ್ಲಿ ಸುಮಾರು ಕಡೆ ನಿಮ್ಮ ಜೊತೆಗೆ ಹಳೆಯ ಜರ್ನಿಯಲ್ಲಿ ಒಂದಷ್ಟು ಜನ ನಿಮ್ಮ ಜೊತೆ ಕ್ಯಾರಿ ಆಗಿರ್ತಾರೆ. ಯಾವಾಗ ನಿಮಗೇನು ಮಾಡೋಕ್ಕೇನು ಇಲ್ಲ ಅಂದಾಗ ಅವರು ನಿಮ್ಮ ಅಕ್ಕಪಕ್ಕ ಕಾಣಲ್ಲ. ಓಕೆ. ಸೊ ಅಂಥವೆಲ್ಲ ಒಂದಷ್ಟು ಹೊಡೆತಗಳು, ಒಂದಷ್ಟು ಮನಸ್ತಾಪಗಳು, ಒಂದಷ್ಟು ಹಿಂಗೆ ಕೇಳೋದು. ಅವ್ನು ಸಿನಿಮಾದಲ್ಲಿ ಬ್ಯುಸಿ ಇದ್ದಾನೆ. ನಮ್ಮ ಸ್ನೇಹಿತರೆ ಸುಮಾರು ಜನ ಇದ್ದಾರೆ, ನಾನು ಯಾರು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಬ್ಯುಸಿ ಇದ್ದಾರೆ, ಏನಾರ ಕೇಳಲ್ಲ, ಏನಾರ ಒಂದು ಹೊಸ ಥರದ್ದು ಮಾಡೋಣ ಅಂತ ಡಿಸ್ಕಸ್ ಮಾಡೋಕ್ಕೆ ಹೋದಾಗಲೂ ಸುಮಾರು ಕಡೆ ನಮ್ಗೆ ಅದು ಹೊಡೆತ ಬಿದ್ದಿದೆ. ಅವಾಯ್ಡ್ ಮಾಡೋ ಅಂಥದ್ದು ಇರ್ಬೋದು, ಮಾಡೋಣ ಅಂತ ಹೇಳ್ಬೋದು. ಸೊ ಅದು 1 ಸರಿ 2 ಸರಿ ಓಕೆ, ಇಟ್ ಇಸ್ ನಾಟ್ ಎ ಈಗೋ, ಇಟ್ ಇಸ್ ಜಸ್ಟ್ ಎ ಹರ್ಟ್. ಅದು ನೋವು ಕೊಡೋಂಥ ವಿಷಯ. ಅದಕ್ಕೆ ಬಿಡಮ್ಮ, ಟೈಮ್ ಇದ್ದಾಗ, ಟೈಮ್ ಬಂದಾಗ ಎಲ್ಲವೂ ಆಗ್ತವೆ ಅಂತೇಳಿ ಬಿಟ್ಟೇ ನಾನು ಯಾರಿಗೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ, ಏನೂ ಇಲ್ಲ. ಸುಮ್ಮನೆ ಎಲ್ಲರೂ ನಾವು ಸ್ನೇಹಿತರು ಇಲ್ಲಿ ಅಲ್ಲಿ ಯಾವುದೋ ಒಂದು ಬರ್ಡೇಗೋ ಇನ್ನೊಂದು ಕಡೆ ಸಿಗ್ತಾಗ, ಹಾಯ್ ಮ್ಯಾನ್, ಹೌ ಆರ್ ಯು, ವಾಟ್ಸಪ್, ಬಾಯ್, ಇದರಲ್ಲೇ ಆರಾಮಾಗಿದ್ದೀವಿ. ಸೊ ಯಾರು ಗೊತ್ತು ಮುಂದಕ್ಕೆ ಏನಾಗ್ಬೋದು ಅಂತ ಅಲ್ವಾ. ವಾಟ್ ಗೋಸ್ ಅರೌಂಡ್ ಹ್ಯಾಸ್ ಟು ಕಮ್ ಅರೌಂಡ್, ದಟ್ ಇಸ್ ವಾಟ್ ಐ ಬಿಲೀವ್ ಇನ್ ಅಷ್ಟೇ. ಅಪ್ಪ ಏನು ಹೇಳ್ತಾಯಿದ್ರು? ಯಾವ ಪಾಪ ನನಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಸುಮಾರು ಜನಕ್ಕೆ ನಾನು ಹೇಳಿದ್ದೀನಿ, ಡೇ 1ಇಂದನೂ ಪಾಪ ಅವರು ನನ್ನ ಯಾವ ವಿಷಯಕ್ಕೂ ತಲೆ ಹಾಕಿಲ್ಲ. ಮೇ ಬಿ ನನಗೆ ಒಳ್ಳೇದಾಗ್ಲಿಂದ ಹಿಂದೆಯಿಂದ ಮಾಡಿರ್ಬೋದು, ಒಂದಷ್ಟು ಪೋಸ್ಟರ್ಸ್ ಹಾಕೋಣ, ಮಗದು ಇನ್ನೇನೋ ಮಾಡೋಣ, ಯಾವ ತಂದೆಗಿರಲ್ಲ, ಎಲ್ಲ ತಂದೆಗೂ ಅದೊಂದು ಆಸೆ ಇರುತ್ತೆ. ಬಟ್ ಯಾವತ್ತೂ ಇದೇ ಥರ ಕತೆ ನೀನು ಮಾಡಬೇಕು, ಇವ್ರು ಯಾಕೆ ಡೈರೆಕ್ಟ್ರು, ಇವ್ರು ಬೇಡ, ಇವ್ರನ್ನ ಹಾಕೋ, ಇದು ಯಾವತ್ತೂ ಹೇಳಿದವರಲ್ಲ. ಅವ್ರು ನಂಗೆ ಲವ್ ಸ್ಟೋರಿಗೇ 3 ಸಿನಿಮಾ ಕಾದು ಆಮೇಲೆ ಲವ್ ಸ್ಟೋರಿ ಮಾಡಿದ್ವಿ ನಾವು. ಅವರು ಅದರಲ್ಲೂ ಅಷ್ಟೇ, ಸಿನಿಮಾ ನಾವು ಮುಹೂರ್ತ ಮಾಡಿದ್ವಿ, ಮುಹೂರ್ತ ಆದಮೇಲೆ 1 ದಿವಸ ಅವ್ರು ಸೆಟ್ಟಿಗೆ ಬರಲಿಲ್ಲ, ಕುಂಬಳಕಾಯಿಗೆ ವಾಪಸ್ ಬಂದರು, ಕುಂಬಳಕಾಯಿ ಹೊಡೆದು. ಸೊ ಆ ಥರ ಈಸ್ ವೆರಿ ಪ್ರೊಫೆಷ್ನಲಾಗಿ ಅವ್ರದ್ದು ಏನಿದೆ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಆ ಮಧ್ಯದಲ್ಲಿ ಏನೋ ಒಂದು ಮಾಡೋ ಮಗನೇ, ಸುಮ್ಮನೆ ಯಾಕೆ ಕೂತಿದ್ಯಾ ಅಂತ ಹೇಳಿದ್ದಾರೆ ಸುಮಾರು ಸರಿ ಹೇಳೋದು. ನಾನು ಮಾಡಿದ್ರೆ ನೋಡಿಪ್ಪ, ತಿರ್ಗಾ ಒಂದು ಅಟ್ಲೀಸ್ಟ್ ಒಂದು ಒಳ್ಳೆ ಲಾಂಚ್ ಆಗ್ಬೇಕು ಹಿಂಗೆ. ತಿರ್ಗಾ ಹೆಂಗೋ ಒಂದು ಸಣ್ಣದಾಗಿ ಲೈಟ್ ತೋರಿಸ್ಬಿಟ್ಟು ತಿರ್ಗಾ ಹಂಗೆ ಮಾಯ ಆಗ್ಬಿಟ್ರೆ ತಿರ್ಗಾ ವಾಪಸ್ ಬರೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಮಾಡಿದ್ರೆ ಒಳ್ಳೇದು ಮಾಡೋಣ, ಲೆಟ್ ಅಸ್ ಟೇಕ್ ಸಮ್ ಟೈಮ್ ಅಂತೇಳಿ ಸುಮ್ಮನೆ ಬಿಟ್ಬಿಟ್ಟಿದ್ದೆ ನಾನು. ರಾಜಕೀಯ ಏನಾದರೂ ಒಂಥರ ಆಲ್ ಪಾರ್ಟಿ ಲೀಡರ್ ಇದ್ದಂಗೆ ನಾವು. ಎಲ್ಲ ಕಡೆಯೂ ನಮ್ಮ ಸ್ನೇಹಿತರಿದ್ದಾರೆ, ಚೆನ್ನಾಗಿದ್ದಾರೆ ಅಷ್ಟೇ, ಅಷ್ಟು ಮಾತಾಡ್ಕೊಂಡು ಹೋಗ್ತೀವಿ. ನಮಗೂ ಅದಕ್ಕೂ ತುಂಬ ದೂರ. ನಮ್ಮ ತಂದೆಯವ್ರಿಗೆ ಸರಿ ಅದು. ಅಪ್ಪನೇ ಹೇಳಿಲ್ಲ ಎಲ್ಲೋ
ಏನು ಬಾ ರಾಜಕೀಯಕ್ಕೆ ಬಾ. ಇಲ್ಲ, ಮಧ್ಯದಲ್ಲಿ ಒಂದ್ಸರಿ ಹೇಳಿದರು ಬಾ ರಾಜಕೀಯಕ್ಕೆ ಅಂತ. ನಮ್ಗೆ ತಲೆ ಬುಡ ಅರ್ಥ ಆಗಲ್ಲ. ಆಮೇಲೆ ಏನು ನಿಮ್ಮ ಪ್ರಕಾರ ರಾಜಕೀಯ ಅಂದರೆ? ನಮ್ಮಂಥವ್ರಿಗಲ್ಲ ಅದು. ಯಾಕಂದ್ರೆ ನಾವು ಎಲ್ಲರೂ ಒಂದೇ ತಗಡೆಯಲ್ಲಿ ಹಾಕಿ ಯೋಚನೆ ಮಾಡ್ತೀವಿ. ಓಕೆ. ಅಂದರೆ ಬಡವರಾಗಿರ್ಬೋದು, ಸಾಹುಕಾರರಾಗಿರ್ಬೋದು, ಟ್ಯಾಲೆಂಟ್ ಇರೋರು ಇರ್ಬೋದು, ಟ್ಯಾಲೆಂಟ್ ಇಲ್ದಿರೋ ಇರ್ಬೋದು, ಎಲ್ಲರೂ ಒಂದೇ ಥರ ಸ್ನೇಹಿತರ ಥರ ನೋಡ್ತೀವಿ. ಸೊ ಹಂಗಿರೋದ್ರಿಂದ ನಮ್ಗೆ ಕ್ಯಾಲ್ಕುಲೇಷನ್ ಗೊತ್ತಾಗಲ್ಲ. ಅಲ್ಲ, ಬಟ್ ರಾಜಕೀಯದಲ್ಲಿ ಹಂಗೆ ಇರ್ಬೇಕು ತಾನೆ, ಹಂಗೆ ಇರೋರೇ ಬೇಕು, ಎಲ್ಲರೂ ಒಟ್ಟಿಗೆ ಪ್ರೀತಿಸೋರೇ ಬೇಕು. ಹೌದು, ಒಟ್ಟಿಗೆ ಪ್ರೀತಿಸೋರು ಬೇಕು, ಭೇದ ಭಾವ ಇಲ್ದಿದ್ದಂಗೆ. ಬಟ್ ಅದು ಹೇಳೋದಕ್ಕೆ ಭಾಳ ಸುಲಭ. ನೀವು ಯಾವಾಗಲ್ಲೋಗಿ ನಿಂತ್ಕೋತಿರಲ್ಲ, ನಿಜಾಂಶ ಗೊತ್ತಾಗತ್ತೆ. ಗುರು ನಮ್ಮಂಥವ್ರಿಗಲ್ಲ, ಇದರಲ್ಲಿ ದೊಡ್ಡವನ ಜೊತೆ ದೊಡ್ಡವನಾಗಿ ಹೆಂಗಿರಬೇಕು, ಚಿಕ್ಕವನ ಜೊತೆ ಚಿಕ್ಕವನಾಗಿ ಹೆಂಗಿರಬೇಕು, ಯಾರ ಜೊತೆ ಎಷ್ಟು ಮಾತಾಡಬೇಕು, ಯಾರ ಜೊತೆ ಮಾತಾಡಬಾರ್ದು, ಈ ಕ್ಯಾಲ್ಕುಲೇಷನ್ ನಮ್ಗೆ ತಲೆ ಬುಡ ಅರ್ಥ ಆಗಲ್ಲ. ಅರ್ಥ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಸುಮ್ಮನೆ ಇದೆ. ಹಂಗೇನಾರೋ ಇಲ್ಲ ನಿನ್ನ ಜೀವನದಲ್ಲಿ ನಿನ್ನ ಹಣೆ ಬಾರದಲ್ಲಿ ಬರೆದಿದೆ ಅಂದರೆ ಆಗಲಿ, ಮುಂದಕ್ಕೆ ನೋಡೋಣ. ಇವಾಗಂತೂ ಸದ್ಯಕ್ಕೆ ಅದ್ರ ಬಗ್ಗೆ ಇಲ್ಲ. ಆ್ಯಂಡ್ ಈ 2000ಇಂದ 2010 ಒಂದು ಎರ ನೋಡ್ತೀರಾ, 2010ಇಂದ 20 ಒಂದು ಎರ ನೋಡ್ತೀರಾ. ಆ್ಯಕ್ಚುಲಿ ಲೈಫಲ್ಲಿ ನಾನು ಇದು ಮತ್ತೆ ಇದು ಮರೆಯೋಕ್ಕಾಗಲ್ಲ, ಇಂಥ ಒಂದು ಫೇಸ್ ಬರಬಾರ್ದಿತ್ತು ಅನ್ನೋಂಥ ಘಟನೆಗಳೇನಾದರೂ ಲೈಫಲ್ಲಿ? ಸುಮಾರಾಗಿದೆ. ಇವಾಗ ಹೇಳೋದೇನಾಗತ್ತೆ, ನೋಡಪ್ಪ ಮತ್ತೆ ಬರ್ತಾ ಇದ್ದಾನೆ, ಅದಕ್ಕೆ ಹಳೆದೆಲ್ಲ ಹೇಳ್ತಾ ಇದ್ದಾನೆ ಅಂತ ಬರುತ್ತೆ. ಓಕೆ. ಸೊ ಅದಕ್ಕೆ ಬ್ಯಾಡ್ ಫೇಸಸ್ ಇಸ್ ದೇರ್ ಫಾರ್ ಎವ್ರಿಬಡಿ. ಎಲ್ಲರೂ ನಾನು ಹೇಳೋದೇನೆಂದರೆ, ಕೆಟ್ಟದನ್ನು ನೋಡ್ಕೊಂಡು ಒಳ್ಳೇದಾದರೆ ಸೂಪರ್, ಒಳ್ಳೇದನ್ನು ನೋಡಿ ಕೆಟ್ಟದನ್ನು ನೋಡಿ ಮತ್ತೆ ವಾಪಸ್ ಬರೋದಿದೆಲ್ಲ ಅದು ಸ್ವಲ್ಪ 2010 ತನಕ ನೋಡಿರೋ ಲೈಫು ಅದ್ಭುತವಾಗಿತ್ತು. ಇನ್ನು 20ಗೆ ಹೋಗಿರೋದು ಅದು ಇನ್ನೊಂಥರ. ಬಟ್ ಎಲ್ಲ ನನಗೆ ಒಂದು ಒಳ್ಳೆ ಪಾಠ. ಓಕೆ. ನನ್ನ ಜೀವನ ಐ ಟೇಕ್ ಎವ್ರಿಥಿಂಗ್ ವೆರಿ ಪಾಸಿಟಿವ್ಲಿ. ಸೊ ಹಾಗಾಗಿ ಮಧ್ಯದಲ್ಲಿ ನಾನು ನನ್ನ ಪ್ರಕಾರ ಸುಮಾರು ಜನ ಸ್ನೇಹಿತರು ನಂಗೆ ಸಿಗಬೇಕು, ನಾನು ಸಿಗ್ತಾ ಇರಲಿಲ್ಲ. ಬೇಡ ಬಿಡು, ಡಿಪ್ರೆಷನ್ ಲೆವೆಲ್ ಅಂದರೆ ನಾಟ್ ಆ ಮಟ್ಟಕ್ಕೆ ಡಿಪ್ರೆಷನ್ ಏನಲ್ಲ. ಓಕೆ. ಬೇಡ ಗುರು ನನಗೆ ಯಾರ್ದಕ್ಕೂ ಸಿಗೋದು. ನಂತರ ನಾನೇ ಒಂಥರ ಸೆಕ್ಯೂರಾಗಿ ನನ್ನ ಪಾಡು ನಾನಿದ್ದೆ. ಆವಾಗ ಒಂದು 2-3 ಸಿನಿಮಾನೂ ಬಂತು, ಬಿಟ್ಟು ನನಗೆ ಇಷ್ಟ ಆಗಲಿಲ್ಲ, ಮಜಾ ಕೊಡಲಿಲ್ಲ. ಓಕೆ. ಕ್ಯಾರೆಕ್ಟರ್ ಬೇಡ ಅಂತೇಳಿ ಸುಮ್ಮನೆ. ಸೊ ಇವಾಗ ವಾಟ್ ಆಫ್ಟರ್ ಪೆಪ್ಪೆ? ಹೌ ಓವರ್ ದ ಲೈಫ್ ಟೇಕ್ಸ್. ಇವಾಗ ತಾನೇ ಹೇಳಿದೆ ನಿಮಗೆ, ನಮ್ಗೆ ಗೊತ್ತಿಲ್ಲ ಏನಾಗುತ್ತೆ. ಇವಾಗ ಸಿಕ್ಕಿದೆ, ಮುಂದಕ್ಕೆ ಇನ್ನೇನೇನು ನಮ್ಮ. ವಾಟ್ ಇಸ್ ಯುವರ್ ಪ್ಲ್ಯಾನ್? ಮೈ ಪ್ಲ್ಯಾನ್ ಈಸ್ ಗುಡ್ ಕ್ಯಾರೆಕ್ಟರ್ಸ್. ಐ ಆಮ್ ರೆಡಿ ಫಾರ್ ರೆಡಿ. ಗುಡ್ ಆ್ಯಸ್ ಅ ಲೀಡ್ ಕ್ಯಾರೆಕ್ಟರ್ ಆಲ್ಸೋ ಐ ಆಮ್ ರೆಡಿ. ನನಗೆ ಸೂಟ್ ಆಗಬೇಕು. ಇವಾಗ ನಾನು ಆವಾಗ ಸ್ಟೂಡೆಂಟ್ ಮಾಡಿದೆ, ಸ್ಟೂಡೆಂಟ್ ಥರ ಇದ್ದೆ. ಹೌದು, ಅದಕ್ಕೆ ಸ್ಟೂಡೆಂಟ್ ಮಾಡಿದ್ರಿ. ಇವಾಗ ಬಂದ್ಬಿಟ್ಟು ತಿರ್ಗಾ ನೀನು ಸ್ಟೂಡೆಂಟ್ ಮಾಡು ಅಂದರೆ ಆಗಲ್ಲ. ಇವಾಗ ನಗಬೇಕೋ ಅಳಬೇಕೋ ಗೊತ್ತಿಲ್ಲ, ಇಲ್ಲ ಡೈರೆಕ್ಟ್ರ್ ನನಗೇನು ಪೂಸಿ ಹೊಡಿತಾನೋ ಗೊತ್ತಿಲ್ಲ. ಹಂಗೆ ಅನ್ಸೋದಲ್ವ ನಿಮಗೆ? ನೀವು ಸರ್, ನೀವು ಒಂದು ಕೆಲಸ ಮಾಡಿ, 21-22 ವಯಸ್ಸು ಹುಡುಗನಾಗಿ ಹೋಗಿ ಸರ್ ತೆಗೀರಿ ಸರ್, ಇದು ಏನು ಗಾಡಿದು ಸೈಲೆನ್ಸರ್ ಕಿತ್ಕೊಂಡು ಹೊಡಿತೀರಾ ಸರ್ ಅಂದರೆ ನಮಗೆ ನಗು ಬರುತ್ತೆ. ಸೊ ಆ್ಯಸ್ ಆಫ್ ನೌ ನಾನು ಹೆಂಗಿದ್ದೀನಿ, ಅದಕ್ಕೆ ಏನು ಸೂಟ್ ಆಗುತ್ತೆ, ಅದಕ್ಕೆ ಸೂಟಾಗಿ ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇರೋಂಥದ್ದು ಈ ಥರದ್ದಿದ್ದರೆ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಎಸ್. 2022 2030 ಇದೆಯಲ್ಲ, ಅದು ಇನ್ನೂ ಚೇಂಜ್ ಆಗಲಿ, ನಿಮ್ಮ 2010ನ ಮೀರಿಸೋ ಥರ ಆಗಲಿ. ಥ್ಯಾಂಕ್ ಯು. ಆ್ಯಂಡ್ ಪೆಪ್ಪೆಯಿಂದ ಕಮ್ಬ್ಯಾಕ್ ನೀಡಿದ್ದೀರಾ. ಮತ್ತೆ ಬೇರೆ ಸಿನಿಮಾಗಳ ಮುಖಾಂತರ ಸಿಗ್ತಾ ಇರೋಣ, ಮಾತಾಡ್ತಾ ಇರೋಣ. ಆ್ಯಂಡ್ ಫೈನಲಿ ಏನೋ ಇತ್ತೀಚೆಗೆ ಹೆಂಡ್ತಿಗೆ ಒಂದು ಕಾರ್ ಕೊಡಿಸಿದ್ರಿ ಗಿಫ್ಟು ಅಂತ ಕೇಳ್ಪಟ್ಟೆ ಸರ್. ಇವಾಗ ಏನಂದರೆ, ಅಲ್ಲ ಖುಷಿ ವಿಚಾರ. ಹೌದು, ನಮ್ಮ ತಂದೆ ತಾಯಿಗೆ ನಾನು ಒಬ್ಬನೇ ಮಗ. ಹಾಗಾಗಿರೋದ್ರಿಂದ ಅವ್ರು ಏನಾರು ಮಾಡಿದ್ರೆ ನನಗೆ ಮಾಡ್ತಾರೆ. ಇವಾಗ ನಾನೇನಾರು ಮಾಡಿದ್ರೆ ನಮ್ಮ ತಂದೆ ತಾಯಿಗೆ ಮಾಡಬೇಕು, ಬಿಟ್ಟರೆ ನನ್ನ ಹೆಂಡತಿಗೆ ಮಾಡಬೇಕು. ಅಲ್ಲ, ಬಟ್ ನನ್ನ ವಿಷಯ ಏನಂತಂದರೆ, ನೀವು ಅವ್ರಿಗೆ ಗಿಫ್ಟ್ ಪ್ರೆಸೆಂಟ್ ಮಾಡಿದ್ದೀರಾ, ಬಟ್ ಅವ್ರು ನಿಮಗೆ ಓಡಿಸೋಕೆ ಕೊಟ್ಟಿದ್ದಾರಂತೆ ವಾಪಸ್ಸು. ಸರ್ ಏನಾಗಿದೆ ಅದು ಏನಾಗಿದೆ ಅಂದರೆ, ಅದು ಆಟೋಮೆಟಿಕ್ ತಗೊಂಡಿದ್ದೀವಿ. ಹಾಂ. ಅವ್ರಿಗೆ ಮ್ಯಾನ್ಯಲ್ ಓಡಿಸಿ ಅಭ್ಯಾಸ, ಅವ್ರಿಗೆ ಆಟೋಮೆಟಿಕ್ಕು ಇನ್ನೂ ಅದು ಗೊತ್ತಾಗ್ತಾ ಇಲ್ಲ. ಓಕೆ. ಇಟ್ ಟೇಕ್ಸ್ ಟೈಮ್. ದಿನ ರಾತ್ರಿ 1 hour ಅದಕ್ಕೇನು ಓಡಾಡ್ತೀವಿ 1-3 ದಿವಸದಿಂದ. ಅವ್ರಿಗೇನಂದರೆ ಹಿಂಗೆ ಅಪ್ಪಿತ್ತು ಅಂದರೆ ಹಿಂದೆ ಹೋಗ್ಬಿಡ್ತದ ಗಾಡಿ ಅಂತ, ಆಟೋಮೆಟಿಕ್ ಅಮ್ಮ ಹೋಗಲ್ಲ. ಹೌದು, ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಆಟೋಮೆಟಿಕ್ ಇಷ್ಟ, ಅವರಿಗೆ ಇಷ್ಟ. ಆಕ್ಸಿಲೇಟರ್ ಕೊಟ್ಟರೆ ಮುಂದೆ ಹೋಗ್ತಾ ಇರಬೇಕು, ಬ್ರೇಕ್ ಅದು ನಿಮಗೆ 2 wheelerಗೆ ಓಕೆ, 4 wheelerಗೆ ಒಂದು ಸಡನ್ನಾಗಿ ಜಾಸ್ತಿ ಹೊತ್ತು ಬಮ್ಮಂದು ಹೋಗ್ಬಿಡುತ್ತೆ ಗಾಡಿ. ಅದಕ್ಕೇ ಅದೊಂದು ಸ್ವಲ್ಪ ಟೈಮ್ ತೊಗೋತಾ ಇದೆ. ಆ ಟೈಮ್ ತೊಗೊಳ್ಳೋವರೆಗೂ ಮತ್ತೆ ಅಟ್ಲೀಸ್ಟ್ ಇವಾಗ ಡ್ರೈವರಿಂದ ಆಚೆ ಬರ್ತೀನಪ್ಪ ಅಂದ್ಕೊಂಡಿದ್ದೆ, ಮತ್ತೆ ಡ್ರೈವರಾಗೇ ಇದ್ದೀವಿ ಸದ್ಯಕ್ಕೆ. ಮೋಸ್ಟ್ಲಿ ಇನ್ನೊಂದು ವಾರ 10 ದಿವಸದಲ್ಲಿ ಅವ್ರು ರೆಡಿ ಆಗಿಬಿಡ್ತಾರೆ. ಆವಾಗ ನೀವೇ ಓಡಿಸ್ಕೊಳ್ಳಿ ಅಂತ ಬಿಟ್ಬಿಡ್ತೀವಿ.
ಬಿಟ್ಬಿಡೋದಲ್ಲಿ ಖುಷಿ ವಿಚಾರ. ಆ್ಯಂಡ್ ಸಿನಿಮಾ ನೋಡಿ ಏನಂದ್ರು ಅವರು? ಇನ್ನೂ ನೋಡಿಲ್ವಲ್ಲ, ಅವರು ನೋಡಬೇಕು. ಬಟ್ ಅವ್ರ ಕ್ಯಾರೆಕ್ಟ್ರ್, ನಮ್ಮ ಕ್ಯಾರೆಕ್ಟ್ರು ತುಂಬಾ ಇಷ್ಟಪಟ್ಟಿದ್ದಾರೆ. ಅವ್ರು ಹೇಳೋದೇನೆಂದರೆ ಇನ್ನು ಮುಂದಕ್ಕೂ ಈ ಥರದ್ದು ಯಾವ್ದಾರೋ ಕ್ಯಾರೆಕ್ಟರ್ ಸಿಕ್ಕರೆ ಖಂಡಿತ ಮಾಡಿ ಅಂತ. ಇದ್ರ ಮಧ್ಯದಲ್ಲಿ ಬೇರೆ ನಾನೊಂದು ಡೈರೆಕ್ಷನ್ ಬೇರೆ ಮಾಡಿದೆ, ತಮಟೆ ಅಂತ. ತಮಟೆ ನಮ್ಮ ತಂದೆಯವರು ಅದೊಂದು ಬುಕ್ ಬರೆದಿದ್ರು. ಆ ಬುಕ್ ಓದಿದೆ, ಇಷ್ಟ ಆಯಿತು. ಯಾರಿಗೆ ಲೀಡ್ ಹಾಕೊಳ್ಳೋದು ಅಂತ ಬರೆದಿರೋರು ನೀವು, ಮಾಡಿದರೆ ಆಲ್ರೆಡಿ ಸುಮಾರು ಸಿನಿಮಾಗಳು, ಇದರಲ್ಲೂ ಮಾಡಿ ಅಂತೇಳಿ ಕಂಪ್ಲೀಟ್ ಗೆಟಪ್ ಚೇಂಜ್ ಮಾಡಿಸಿ, ಬೆಳ್ಳಗಿರೋನ್ನ ಕಪ್ಪಗೆ ಮಾಡಿಸಿ, ಫುಲ್ಲು ಮೇಕವರ್ ವಿಗ್ಗೆಲ್ಲ ಹಾಕಿಸಿ ಮಾಡಿಸಿ ತುಂಬ ಚೆನ್ನಾಗಿದೆ. ಐ ಥಿಂಕ್ ವಿ ಆರ್ ಗೋಯಿಂಗ್ ಟು ರಿಲೀಸ್ ದ ಮೂವಿ ವೆರಿ ಸೂನ್. ಓಕೆ. ಆ್ಯಂಡ್ ಬಟ್ ಹೊರಗಡೆ ಅವ್ರಿಗೆ ಏನೇ ಕಾಣಿಸಿದ್ರು, ಯಾವುದೇ ರೀತಿ ಕಾಣಿಸಿದ್ರು, ನಿಮಗೆ ಒಳಗಡೆ ಇರುತ್ತೆ ನಿಮಗೆ ಯಾವ ಸೂಟ್ ಆಗೋದು ಕ್ಯಾರೆಕ್ಟ್ರು, ಯಾವುದ್ರಲ್ಲಿ ನೀವು ಬೆಸ್ಟ್ ಅಂತ. ವಿಚ್ ಇಸ್ ಯುವರ್ ಸ್ಟ್ರೆಂತ್? ಸಾಫ್ಟಾ, ರಫ್ ಆ್ಯಂಡ್ ಟಫಾ, ಕಲ್ಟಾ, ನೆಗೆಟಿವ್ ಶೇಡಾ? ಆಲ್ 4 shades, ಐ ಡೋಂಟ್ ಮೈಂಡ್ ಎವ್ರಿಥಿಂಗ್ ಎಕ್ಸೆಪ್ಟ್ ಅ ಲವರ್ ಬಾಯ್. ಲವರ್ ಬಾಯ್. ಓಕೆ. ಲವರ್ ಮ್ಯಾನ್ ಆಗ್ಬೋದು ಇವಾಗ, ಲವರ್ ಬಾಯ್ ಆಗುತ್ತೆ. ಬಾಯ್ ಹಾಕಾಗಲ್ಲ. ಸೊ ಅದು ಬಿಟ್ಟು ಏನೇ ಬಂದರೂ ಏನು ಬಂದರೆ ಎಸ್ ಆಫ್ಟರ್ ಕಲಾವಿದರು ಅನ್ನೋದಕ್ಕೆ ಅದೊಂದು ದೇವ್ರು ಕೊಟ್ಟಿರೋ ಗಿಫ್ಟು. ನೀವು ಯಾವುದೇ ಪಾತ್ರ ಕೊಟ್ಟರು ಆ ಪಾತ್ರಕ್ಕೆ ಜೀವ ತುಂಬೋದು ನಮ್ಮ ಕರ್ತವ್ಯ. ಸೊ ಹಾಗಾಗಿರೋದ್ರಿಂದ ಅದನ್ನು ಮಾಡಬಲ್ಲೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಅಷ್ಟೇ. ಎಸ್, ನಿಮ್ಮ ಸೆಕೆಂಡ್ ಇನ್ನಿಂಗ್ಸ್ ಅದ್ಭುತವಾಗಿ ನಡೀಲಿ. ಥ್ಯಾಂಕ್ ಯು. ಸೆಂಚುರಿ ಮೇಲೆ ಸೆಂಚುರಿ ಹೊಡೀರಿ, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಇಷ್ಟು ದೂರ ಬಂದಿರೋದಕ್ಕೆ. ಆ್ಯಂಡ್ ನಾನು ಪೆಪ್ಪೆ ನೋಡ್ತೀನಿ, ಪೆಪ್ಪೆ ನೋಡ್ಬಿಟ್ಟು ಕಾಲ್ ಮಾಡ್ತೀನಿ. ನೋಡಿ, ನೀವು ಮಾಡಿ. ಹಾಗೆ ಯಾರ್ಯಾರು ನಮ್ಮದು ಇಂಟರ್ವ್ಯೂ ನೋಡ್ತಾ ಇದ್ದೀರಾ, ತಾವೆಲ್ಲರೂ ಈ ಸಿನಿಮಾ ನೋಡಿ 100% ನಿಮ್ಗೆ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಸ್ಪೀಡ್ ನ್ಯೂಸ್ ಇಷ್ಟೇ ಸ್ಪೀಡಾಗಿ ಒಂದು ದೊಡ್ಡದಾಗಿ ಬೆಳೀಲಿ ಅಂತ ನಾನು ನನ್ನ ಕಡೆಯಿಂದ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಮಯೂರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ಬರೀ ಪ್ರೋಗ್ರಾಮ್ ನೋಡಿ ಸುಮ್ಮನೆ ಆಗಬೇಡಿ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಪೆಪ್ಪೆನ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ, ಯಾಕಂದರೆ ಟ್ರೈಲರೇ ಅದ್ಭುತವಾಗಿದೆ, ತುಂಬ ಒಳ್ಳೆ ರಿವ್ಯೂಗಳು ಬರ್ತದೆ. ಸಿನಿಮಾ ನೋಡಿ, ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ, ಸಿನಿಮಾನ ಥಿಯೇಟ್ರಲ್ಲೇ ಹೋಗಿ ನೋಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ನಮಸ್ಕಾರ.